ಅಯೋಧ್ಯೆಯಲ್ಲಿ ಕನ್ನಡಿಗರು ಅಯೋಧ್ಯೆಯಲ್ಲಿ ಆ ಸಂಭ್ರಮ ಸಡಗರಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಮಂಗಳೂರಿನವರು ಅನಂತಪ್ರಭು ಅಂತ ಹೇಳಿ. ನಮಸ್ಕಾರ ಅನಂತಪ್ರಭು ಅವರೇ. ನಮಸ್ಕಾರ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಾವು ಆ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಿದ್ದೀರಿ, ಆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ಹೆಮ್ಮೆ ಅನಿಸುತ್ತೆ. ಹೌದು ಸರ್, ನಾನು ಇವತ್ತು ಅಯೋಧ್ಯೆಗೆ ಬಂದಿದ್ದೇನೆ. ನಿನ್ನೆ ಉತ್ತರ ಪ್ರದೇಶದ ಮಾವು ಅಂತ ಡಿಸ್ಟ್ರಿಕ್ಟ್ ಅಲ್ಲಿ ನಂದು ಪೊಲೀಸ್ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ಅನ್ನು ಮುಗಿಸಿ ಅಲ್ಲಿ ಆಫೀಸರ್ಸ್ ಗಳಿಗೆಲ್ಲರಿಗೆ ಸೈಬರ್ ಫೊರೆನ್ಸಿಕ್ಸ್ ಲೆಕ್ಚರ್ ತೆಗೆದು ಈಗ ನಾನು ಇವತ್ತು ಬೆಳಿಗ್ಗೆ ಅಯೋಧ್ಯೆಗೆ ಬಂದಿದ್ದೇನೆ. ಇವತ್ತು ಮಾತ್ರ ಇಲ್ಲಿಯ ವಾತಾವರಣ ಈ ವರ್ಡ್ಸ್ ಅಲ್ಲಿ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ಯಾಕಂದ್ರೆ ಇದರದ್ದು ವೈಭವತೆ ತುಂಬಾ ಚೆನ್ನಾಗಿದೆ. ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಯೋಗಿಜಿ ಕೂಡ ಇದ್ದಾರೆ, ಮತ್ತೆ ತುಂಬಾ ಜನರು ಬಂದಿದ್ದಾರೆ. ಇಲ್ಲಿ ಏರ್ಪೋರ್ಟ್ ಮತ್ತೆ ಕೆಲವು ಇನಾಗ್ರೇಷನ್ಸ್ ಗಳಿವೆ. ಬಟ್ ಇವತ್ತು ನನ್ನ ಫಸ್ಟ್ ವಿಸಿಟ್ ಸರ್ ಇದು ಅಯೋಧ್ಯಕ್ಕೆ ನಾನು ಬಂದಿರೋದು. ಯಾವುದೋ ಒಂದು ಬೇರೆ ಜಗತ್ತಿಗೆ ಬಂದಿದ್ದ ತರ ಆಗ್ತಾ ಇದೆ, ಯಾಕಂದ್ರೆ ಕಂಪ್ಲೀಟ್ ಒಂದು ವೆಲ್ ಪ್ಲಾನ್ಡ್ ಸಿಟಿ ಅಂತ ಹೇಳ್ಬಹುದು. ಈಗ ಹೌದು, ರಾಮರಾಜ್ಯದ ಬಗ್ಗೆ ನಾವು ಪುಸ್ತಕಗಳಲ್ಲಿ ಓದಿದ್ವಿ ಅನಂತಪ್ರಭು ಅವರೇ. ಸಾಕ್ಷಾತ್ ತಾವೀಗ ರಾಮರಾಜ್ಯದಲ್ಲಿದ್ದು ಅದನ್ನ ನೋಡ್ತಾ ಇದ್ದೀರಿ, ಆ ಒಂದು ಸಡಗರವನ್ನ, ಆ ಗತವೈಭವವನ್ನ ನೋಡ್ತಾ ಇದ್ದೀರಿ. 100% ಸರ್. ಮತ್ತೆ ಇನ್ನೊಂದು ಖುಷಿ ಕೊಡುವ ವಿಚಾರ ಏನಂದ್ರೆ, ಇಲ್ಲಿ ಅಯೋಧ್ಯದಲ್ಲಿರುವ ಒಂದು ಹೆಲ್ಪ್ ಲೈನ್ ಅಂತಿದೆ. ಆ ಹೆಲ್ಪ್ ಲೈನ್ ಅಲ್ಲಿ ನಮ್ಮ ಕರ್ನಾಟಕದ ಹುಡುಗರು ಇದ್ದಾರೆ, ಕೆಲವರು ನಮ್ಮ ಮಿತ್ರರು ಇದ್ದಾರೆ ಅಲ್ಲಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕನ್ನಡಿಗರು ಅಲ್ಲಿ ಇದ್ರಂತ. ಕನ್ನಡದವ್ರು ಯಾರಾದ್ರೂ ಹೋದ್ರೆ, ನಮ್ಮವ್ರು ಯಾರಾದ್ರೂ ಹೋದ್ರೆ ಅವ್ರಿಗೆ ಸಹಾಯ ಆಗ್ಬೋದು. ಅನಂತಪ್ರಭು ಅವರೇ, ಸುಮಾರು 500 ವರ್ಷದ ಬಳಿಕ ಮೂಲ ಸ್ಥಾನಕ್ಕೆ ಶ್ರೀರಾಮಚಂದ್ರ ಮರಳುತ್ತಾ ಇದ್ದಾನೆ. ಬಹಳ ಹೆಮ್ಮೆ, ಭಕ್ತಿಯ ಪರಾಕಾಷ್ಠೆ ಕೂಡ ಈ ಸಂದರ್ಭ. ತಾವು ಏನ್ ಹೇಳ್ತೀರಿ? 100% ಸರ್. ಬಟ್ ಇವತ್ತು ನನಗೆ ಹೊಸ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಒಂದು ಭದ್ರತೆಯ ಅಲ್ಲಿ ವಿಚಾರ, ಇನ್ನೊಂದೇನಂದ್ರೆ ಅಲ್ಲಿ ಇನ್ನೂ ಸಹ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಸರ್. ಅದು ಹೇಳಲಿಕ್ಕೂ ಆಗಲ್ಲ. ಅಂದ್ರೆ ಒಂದು ಸ್ಮಾಲ್ ವೆಂಚರ್ ಅಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್. ತುಂಬಾ ದೂರದೃಷ್ಟಿಯಲ್ಲಿ ಮಾಡಿದ್ದಾರೆ. ಮತ್ತೆ ಇವತ್ತು ಬೆಳಿಗ್ಗೆ ನಾವು ಬೇರೋದು ಗೊತ್ತಾಯ್ತು, 85,000 ಕೋಟಿ ರೂಪಾಯಿಯನ್ನು ನೆಕ್ಸ್ಟ್ 10 ಇಯರ್ಸ್ಗೆ ಅಯೋಧ್ಯೆ ಡೆವಲಪ್ಮೆಂಟ್ಗೆ ಗವರ್ಮೆಂಟ್ ಅವರು ಇಟ್ಟಿದ್ದಾರೆ ಅಂತ. ನಿಮ್ಗೆ ಇಮ್ಯಾಜಿನೇ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಬೇಕಾಗಿರೋದು, ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಜಾಗ ಅಂದ್ರೆ ಅಯೋಧ್ಯ. ಸೊ ಇಷ್ಟರವರೆಗೆ ಅದಕ್ಕೆ ಮಾನ್ಯತೆ ಇರಲಿಲ್ಲ, ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ ಅದು. ಬಟ್ ಈಗ ತುಂಬಾ ಖುಷಿ ಆಗ್ತಾ ಇದೆ. ಅನಂತಪ್ರಭು ಅವರೇ, ಶ್ರೀರಾಮಚಂದ್ರನ ಸಂಕಲ್ಪ ಇದಾಗಿತ್ತು ಅಂತ ಅನ್ಸುತ್ತೆ. ಜನವರಿ 22, 2024ಕ್ಕೆ ನಾನು ಅಲ್ಲಿ ಬಂದು ಮತ್ತೆ ಮೂಲ ಸ್ಥಾನದಲ್ಲಿ ಕೂರ್ಬೇಕು ಅನ್ನೋದು, ಆ ಸಂಕಲ್ಪ ಈಡೇರ್ತಾ ಇದೆ. 100%. ಮತ್ತೆ ತಾವು ಹೇಳಿದ ತರ ಇದು ನಮ್ಮ ಹಿಂದೂಗಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬರುವ ಒಂದು ಪ್ಲೇಸ್ ಆಫ್ ವರ್ಷಿಪ್ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಇದು. ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಡೀ ಜಗತ್ತಿಂದ ಜನರಲ್ಲಿ ಬರ್ತಾರಂತ ಹೇಳಿ ನನ್ನ ನಂಬಿಕೆ ಇದೆ. ಅದಕ್ಕೋಸ್ಕರ ಏರ್ಪೋರ್ಟು ಮತ್ತೆ ರೈಲ್ವೆ ಸ್ಟೇಷನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗಳಲ್ಲಿ ಮಾಡಿದ್ದಾರೆ. ಮತ್ತೆ ಇದೊಂದು ಹೆಮ್ಮೆಯ ವಿಚಾರ ಸರ್. ಖಂಡಿತ ಅನಂತಪ್ರಭು ಅವರೇ, ಧನ್ಯವಾದ.